exercise 9.2 fifth question ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ Daniel is painting the walls and ceiling of a cuboidal hall with a length, breadth and height of 15 meter, 10 meter and 7 meter. ಈಗ ಅವ್ರು ಏನು ಕೊಟ್ಟಿದ್ದಾರೆ ಒಂದು ಕ್ಯೂಬಾಯ್ಡಲ್ ಹಾಲ್ ಇದೆ ಮತ್ತು ಒಂದು ಕ್ಯೂಬಾಯ್ಡ್ ಬರ್ಕೊಂಡ್ ಮಾಡೋಣ ಫಸ್ಟ್. ಓಕೆ ಕ್ಯೂಬಾಯ್ಡಲ್ ಹಾಲು ಓಕೆ ಅದ್ರದ್ದು ಲೆಂತ್ ಬ್ರೆಡ್ತ್ ಹೈಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಲೆಂತ್ ಬಂದು 15 ಓಕೆ ಲೆಂತ್ ಬಂದ್ಬಿಟ್ಟು ಎಷ್ಟು 15 ಮೀಟರು, ಆಮೇಲೆ ಬ್ರೆಡ್ತ್ ಬಂದ್ಬಿಟ್ಟು 10 ಮೀಟರು, ಆಮೇಲೆ ಹೈಟ್ ಬಂದ್ಬಿಟ್ಟು 7 ಮೀಟರ್. ಓಕೆ ಇದು ಕೊಟ್ಟಿದ್ದಾರೆ. ಈಗ ನೀವೇ ನೋಡ್ರಿ ರೆಸ್ಪೆಕ್ಟಿವ್ಲಿ. ಈಗ ಅವ್ರೇನ್ ಕೇಳಿದಾರೆ ಫ್ರಮ್ ಈಚ್ ಕ್ಯಾನ್ ಆಫ್ ಪೇಂಟ್ 100 ಮೀಟರ್ ಸ್ಕ್ವೇರ್ ಆಫ್ ಏರಿಯಾ ಈಸ್ ಪೇಂಟೆಡ್. ಒಂದು ಕ್ಯಾನ್ ಇಂದ 100 ಮೀಟರ್ ಸ್ಕ್ವೇರ್ ಏರಿಯಾ ಪೇಂಟ್ ಮಾಡ್ಬೋದು. ಓಕೆ ಈಗ ಅದಕ್ಕಿಂತ ಮುಂಚೆ ಇದ್ರ ಏರಿಯಾ ಕಂಡುಹಿಡ್ಬಿಡೋಣ ಸೊ ದಟ್ ನಿಮ್ಗೆ ಈಸಿ ಆಗ್ಬಿಡುತ್ತೆ ಆಮೇಲೆ. ಓಕೆ ಸೊ ಈಗೇನೋ ಪೇಂಟ್ ಮಾಡ್ತಾ ಇದಾರೆ ಅಂತಂದ್ರೆ ನಾರ್ಮಲ್ ಆಗಿ ಪೇಂಟ್ ಮಾಡಿದಾಗ ಬಾಟಮ್ ನ ಅಂದ್ರೆ ನಥಿಂಗ್ ಬಟ್ ಫ್ಲೋರ್ ನ ನಾವು ಯಾವತ್ತನ ಪೇಂಟ್ ಮಾಡ್ತೀವ ಮಾಡಲ್ಲ. ಸೊ ಈ ಏರಿಯಾನ ಪೇಂಟ್ ಮಾಡೋದು. ಓಕೆ ಸೊ ಫಸ್ಟ್ ನಾವ್ ಈಗ ಎಷ್ಟು ಏರಿಯಾ ಪೇಂಟ್ ಮಾಡ್ತಾರೋ ಅದನ್ನ ಕಂಡುಹಿಡ್ಬಿಡೋಣ. ಓಕೆ ಸೊ ಏರಿಯಾ ಆಫ್ ಹಾಲ್ ಪೇಂಟೆಡ್ ಇಸ್ ಈಕ್ವಲ್ ಟು ನೀವೇ ನೋಡ್ರಿ. ಓಕೆ ನಾನೇನ್ ಬರಿತೀನಿ ಈಗ CSF ಕ್ಯೂಬಾಯ್ಡ್ ಅಂತ ಬರಿತೀನಿ. ಓಕೆ CSA ಅಂದ್ರೆ ಮೀನಿಂಗ್ ಏನಂತಂದ್ರೆ ಸಿಂಪಲ್ ಆಗಿ CSA ಅಂದ್ರೆ ಕರ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಟಾಪ್ ಬಾಟಮ್ ನ ಬಿಟ್ಬಿಡ್ಬೇಕು. ಓಕೆ ಟಾಪ್ ಬಾಟಮ್ ನ ಬಿಟ್ಬಿಡ್ಬೇಕು. ಓಕೆ ಫಸ್ಟ್ ನಾನೇನ್ ಮಾಡ್ತೀನಿ ಟಾಪ್ ಬಾಟಮ್ ಎರಡನ್ನ ಪೇಂಟ್ ಮಾಡಲ್ಲ, ಅವ್ ಎರಡನ್ನ ಬಿಟ್ಬಿಡ್ತೀನಿ. ಓಕೆ ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಟಾಪ್ ನ ಪೇಂಟ್ ಮಾಡ್ಬೇಕು ತಾನೆ ನಾನೀಗ. ಈಗ ಪರ್ಪಲ್ ಕಲರ್ ಇಂದ ಬರ್ತೀನಿ ಈ ಟಾಪ್ ನ ನಾನು ಪೇಂಟ್ ಮಾಡ್ಬೇಕು ಹೌದಾ. ಸೊ ನಥಿಂಗ್ ಬಟ್ ಅದು ಸೀಲಿಂಗ್ ಅಲ್ಲಿ ಕೂಡ ಪೇಂಟ್ ಮಾಡ್ಬೇಕು. ಓಕೆ ಇದನ್ನ ಏನಂತ ಬರ್ತೀನಿ ನಾನು. ಓಕೆ ಅದು ಯಾವ ಶೇಪ್ ಅಲ್ಲಿ ಇದೆ ನೀವು ಟಾಪ್ ಇಂದ ನೋಡಿದ್ರೆ ಇದು ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಸೊ ನಥಿಂಗ್ ಬಟ್ ಏರಿಯಾ ಆಫ್ ನಥಿಂಗ್ ಬಟ್ ಅದನ್ನ ಏನಂತ ಕರಿತೀವಿ ಸೀಲಿಂಗ್ ಅಂತ ಕರಿತೀವಿ. ಟಾಪ್ ನ ಏನಂತ ಕರಿತೀವಿ ಸೀಲಿಂಗ್ ಅಂತ ಕರಿತೀವಿ. ಸೊ ಅದು ಯಾವ ಶೇಪ್ ಅಲ್ಲಿ ಇದೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದೆ. ಓಕೆ ಈಗ CSF ಕ್ಯೂಬಾಯ್ಡ್ ಫಾರ್ಮ್ ಏನು 2 × h × L + P ಪ್ಲಸ್ ಏರಿಯಾ ಆಫ್ ಸೀಲಿಂಗ್ ನಥಿಂಗ್ ಬಟ್ ರೆಕ್ಟಾಂಗಲ್ ಫಾರ್ಮ್ ಏನು ಲೆಂತ್ ಇಂಟು. ಓಕೆ ಈಗ 2 ಇಂಟು ಹೈಟ್ ವ್ಯಾಲ್ಯೂ ಎಷ್ಟಿದೆ 7 ಇದೆ ಇಂಟು L ವ್ಯಾಲ್ಯೂ ಎಷ್ಟು 15 ಪ್ಲಸ್ ಬ್ರೆಡ್ತ್ ವ್ಯಾಲ್ಯೂ ಎಷ್ಟು 10 ಪ್ಲಸ್ ಲೆಂತ್ ವ್ಯಾಲ್ಯೂ ಎಷ್ಟು 15 ಇಂಟು ಬ್ರೆಡ್ತ್ ವ್ಯಾಲ್ಯೂ ಎಷ್ಟು 10. ಓಕೆ ಈಗ ನೋಡೋಣ. ಈಗ ನೀವು ನೋಡಿದ್ರೆ 2 7 ಎಷ್ಟು 14 ಇಂಟು 10 ಪ್ಲಸ್ 15 ಎಷ್ಟು 25 ಪ್ಲಸ್ 15 10 ಎಷ್ಟಾಗುತ್ತೆ 150 ಆಗುತ್ತೆ. ಈಗ ಇವ್ರಿಬ್ರ ಮಲ್ಟಿಪ್ಲೈ ಮಾಡಿದ್ರೆ 25 4 ಎಷ್ಟು 100 10 ಕ್ಯಾರಿ ಆಗುತ್ತೆ 25 1 25 25 ಪ್ಲಸ್ 10 ಎಷ್ಟು 350 ಆಗುತ್ತೆ ಪ್ಲಸ್ 150. ಸೊ ನಥಿಂಗ್ ಬಟ್ ಎಷ್ಟಾಯ್ತು 500. ಓಕೆ ಇಲ್ಲಿ ಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ಏರಿಯಾ ಯಾವಾಗ ಮೀಟರ್ ಕೊಟ್ಟಿದ್ರೆ ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಏರಿಯಾ ವಾಲ್ ಸ್ಕ್ವೇರ್ ಅಲ್ಲಿ ಬರಿಬೇಕು. ಓಕೆ ಸೊ 500 ಮೀಟರ್ ಸ್ಕ್ವೇರ್. ಸೊ ಟೋಟಲ್ ಏರಿಯಾ ಟು ಬಿ ಪೇಂಟೆಡ್ ಎಷ್ಟು 500 ಮೀಟರ್ ಸ್ಕ್ವೇರ್ ಪೇಂಟ್ ಮಾಡಬೇಕು. ಓಕೆ ನಮ್ಗೆ ಇದು ಗೊತ್ತಾಯ್ತು. ಬಟ್ ಅವ್ರ ಕ್ವಶನ್ ಕೇಳಿದಾರ ನೋಡ್ರಿ ಏನ್ ಕೇಳಿದಾರ ಅಂತ. ಫಸ್ಟ್ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ನಾನು. ಏನ್ ಕೇಳಿದಾರೆ ನೋಡ್ರಿ ಫ್ರಮ್ ಈಚ್ ಕ್ಯಾನ್ ಆಫ್ ಪೇಂಟ್ 100 ಮೀಟರ್ ಸ್ಕ್ವೇರ್ ಆಫ್ ಏರಿಯಾ ಇಸ್ ಪೇಂಟೆಡ್. ಈಗ ಏನ್ ಬರ್ತೀನಿ ಕ್ಯಾನ್ ಏರಿಯಾ. ಓಕೆ ಒಂದು ಕ್ಯಾನ್ ಇಂದ 100 ಮೀಟರ್ ಸ್ಕ್ವೇರ್ ಏರಿಯಾನ ಪೇಂಟ್ ಮಾಡ್ಬೋದು ಒಂದ್ ಕ್ಯಾನ್ ಇಂದ. ಈಗ ನಮಗೆ ಏರಿಯಾ ಎಷ್ಟು ಬಂದಿದೆ 500 ಮೀಟರ್ ಸ್ಕ್ವೇರ್ ಬಂದಿದೆ. ಸೊ ಎಷ್ಟು ಕ್ಯಾನ್ ಬೇಕು ಅಂತ ಕೇಳ್ತಾರೆ ಅದನ್ನ ಎಕ್ಸ್ ಅಂತ ಬರ್ಕೊಂಡ್ಬಿಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ x ಇಂಟು 100 ಇಸ್ ಈಕ್ವಲ್ ಟು 1 ಇಂಟು 500. ಸೊ ಈ x1 ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಓಕೆ 1 ಇಂಟು 500 ಇಂಟು 100 ಈ ಕಡೆ ಬಂದ್ರೆ ಡಿವೈಡ್ ಬೈ 100 ಆಗುತ್ತೆ. 2 0 2 0 ಕ್ಯಾನ್ಸಲ್ ಆಯ್ತು. x ಈಕ್ವಲ್ ಟು 5.
ಸೊ ಎಷ್ಟು ಕ್ಯಾನ್ ಬೇಕು? 5 ಕ್ಯಾನ್ ಬೇಕು. ಸೊ ಹೌ ಮೆನಿ ಕ್ಯಾನ್ಸ್ ಆಫ್ ಪೇಂಟ್ ವಿಲ್ ರಿಕ್ವೈರ್ಡ್ ಅಂದ್ರೆ ಓಕೆ 5 ಕ್ಯಾನ್ಸ್. 5 ಕ್ಯಾನ್ಸ್ ಆಫ್ ಪೇಂಟ್ ವಿಲ್ ಬಿ ರಿಕ್ವೈರ್ಡ್ ಅಂತ ಬರ್ದ್ಬಿಟ್ರೆ ಆಯ್ತು. ಇದೇ ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಮೆನ್ಸುರೇಷನ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡ್ರಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.